ನಮಸ್ಕಾರ. ಇವತ್ತು ನಾನು ನಿಮಗೋಸ್ಕರ ಮಿಕ್ಸ್ ಇಲ್ದೇನೆ ಗುಲಾಬ್ ಜಾಮೂನ್ ಮಿಕ್ಸ್ ಇಲ್ದೇನೆ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ. ಪೌಡ್ರ್ ಮಾಡ್ಕೊಂಡಿರುವಂಥ ಬ್ರೆಡ್ಡು, ಅರ್ಧ ಗ್ಲಾಸ್ ಹಾಲು, ಸಕ್ಕರೆ, ಏಲಕ್ಕಿ ಮತ್ತು ಗ್ರೈಂಡ್ ಆಗಿರುವಂಥ ಬ್ರೆಡ್ ಪೌಡ್ರಿಗೆ ಹಾಲು ಸೇರಿಸ್ಕೊತೀನಿ. ಇದನ್ನು ನೀಟಾಗಿ ಚಪಾತಿ ಅದಕ್ಕೆ ಕಲಿಸ್ಕೋಬೇಕು. ಸೊ ಈಗ ಈ ರೀತಿ ಆಗಿದೆ. ಇವಾಗ ಇದನ್ನು ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೇಕು. ಸೊ ಈ ರೀತಿ ನೀಟಾಗಿ ಉಂಡೆ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಬಾಣಲಿಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ಸೊ ನಾವೇನು ಸೈಡಲ್ಲಿ ಇಟ್ಕೊಂಡಿದ್ದೀವಿ ಅದನ್ನು ಕರಿಬೇಕೀಗ. ಸೊ ಎಣ್ಣೆ ಕಾಯ್ದಿದ್ದು ನೋಡ್ಬೋದು. ಈಗ ಒಂದೊಂದೇ ಉಂಡೆ ಬಿಡ್ಕೊಳ್ತೀನಿ. ಸೊ ಈ ರೀತಿ ಎಲ್ಲದನ್ನು ಎಣ್ಣೆಗೆ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕು ನೀಟಾಗಿ. ಸೊ ನೋಡ್ತಾ ಇದ್ದೀರಲ್ಲ, ಎರಡು ಕಡೆ ನೀಟಾಗಿ ಬೇಯ್ತಿದೆ. ಸೇಮ್ ಗೋಬಿ ಥರನೇ ಸ್ಮೆಲ್ ಬರುತ್ತೆ. ಸೊ ಇದು ಗುಲಾಬ್ ಜಾಮೂನ್ ಥರ ಫುಲ್ ಬೆಂದಿದೆ. ಈಗ ಸೈಡಲ್ಲಿ ಇಟ್ಕೊಳ್ಳೋಣ. ಸೊ ಈಗ ಪ್ಯಾನಿಗೆ ನಾನು ಸಕ್ಕರೆ ಹಾಕೊಳ್ತೀನಿ ಪಾಕ ಮಾಡ್ಕೊಳ್ಳೋಕ್ಕೆ. ಸೊ ಸಕ್ಕರೆ ಎಷ್ಟು ಹಾಕೊಂಡಿದ್ದೆ ಅಷ್ಟೇ ನೀರು ಹಾಕೋತೀನಿ. ಇಲ್ಲಿ ಪಾಕ ರೆಡಿಯಾಗಿದೆ. ಈಗ ಏಲಕ್ಕಿ ಮತ್ತು ಲವಂಗನ ಸೇರಿಸ್ಕೊಳ್ತೀನಿ. ಈಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಾನು ಏನು ಬೇಯಿಸ್ಕೊಂಡಿದ್ದೆ ಕರ್ಕೊಂಡಿದ್ದೆ ಎಣ್ಣೆಲಿ ಅದನ್ನ ಇಲ್ಲಿ ರೆಡಿ ಮಾಡಿದ್ದೀನಿ. ಈಗ ನಾವು ಮಾಡಿರುವಂಥ ಪಾಕನ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೊ ನೋಡಿ ಈ ರೀತಿ ಸೇರಿಸ್ಕೊಂಡಿದ್ದೀನಿ. ಒಂದು 10 ನಿಮಿಷ ಇದನ್ನ ಹಿಂಗೆ ಬಿಡೋಣ. 10 ನಿಮಿಷ ಆಗಿದೆ. ಇವಾಗ ಪ್ಲೇಟ್ ಎತ್ತಿದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ. ಸೇಮ್ ಗುಲಾಬ್ ಜಾಮೂನ್ ಥರನೇ ಆಗಿದೆ. ಸೊ ಇದನ್ನು ಸರ್ವ್ ಮಾಡ್ಕೊತೀನಿ ನಾನು ಸರ್ವಿಂಗ್ ಬೌಲ್ಗೆ. ಸೊ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು. ಸೊ ಈಗ ನಾನು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಈಗ ನೋಡ್ತಾ ಇದ್ರೆ ಕಟ್ ಮಾಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟಾಗಿದೆ. ಸೊ ನೀವು ಮನೇಲಿ ಟ್ರೈ ಮಾಡಿ, ಒಂದ್ಸಲಿ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.